ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಅವರಿಗೇನೆ ಬರ್ಡೇ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಮಾಡಿ ಭೂಮಿ ಹಾಗೂ ಮನೆಯವರೆಲ್ಲರೂ ಕೂಡ ಅಜಿತ್ ಅವರನ್ನ ಲಕ್ಷ್ಮಕ್ಕನ ಮನೆ ಹತ್ರನೇ ಸುಳ್ಳು ಹೇಳಿ ಕಳಿಸಿರ್ತಾರೆ. ಇಲ್ಲಿ ಮನೆಯವರೆಲ್ಲರೂ ಕೂಡ ಹಾಗೆ ಡೆಕೋರೇಷನ್ ಎಲ್ಲ ನೀಟಾಗಿನೇ ಮಾಡಿರ್ತಾರೆ. ಹಾಗೆ ಶ್ರವಣ್ ಅವರನ್ನು ಕೂಡ ಅಜಿತ್ಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಆಗಿ ಒಂದು ಚೈನನ್ನು ಕೂಡ ತಗೊಬಂದು ಅದನ್ನ ರಮಣ್ಗೆ ತೋರಿಸ್ತಾರೆ. ಹೇಗಿದೆ ಬಾವ ಅಂತ ಕೇಳ್ಬಿಡ್ತಾರೆ. ಚೈನ್ ಅಂತೂ ತುಂಬಾ ಚೆನ್ನಾಗಿದೆ, ಆದರೆ ಏನು ಮಾಡೋದು, ಮಕ್ಕಳೆಲ್ಲ ಸೇರಿಕೊಂಡು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನನಗಿರೋದು ಒಂದೇ ಒಂದು ಭಯ ಅಂತಂದರೆ ಅಜಿತ್ ಇದನ್ನೆಲ್ಲ ನೋಡಿಕೊಂಡು ಯಾವ ಥರ ರಿಯಾಕ್ಟ್ ಮಾಡ್ತಾನೇನೋ ಅಂತ ನನಗಂತೂ ತುಂಬಾ ಭಯ ಆಗ್ತಿದೆ ಅಂತ ರಮಣ್ ಅವರು ಹೇಳ್ತಾರೆ. ಆದರೆ ನನಗಂತೂ ಭಯನೇ ಇಲ್ಲ ಬಾವ, ಯಾಕಂತಂದರೆ ಭೂಮಿ ಏನು ಅಂತ ನನಗೆ ಚೆನ್ನಾಗಿನೇ ಗೊತ್ತು. ನೀವೇನನ್ನು ಕೂಡ ಯೋಚನೆ ಮಾಡಬೇಡಿ, ಭೂಮಿ ಇದನ್ನೆಲ್ಲ ಚೆನ್ನಾಗಿನೇ ನಿಭಾಯಿಸ್ತಾಳೆ ಅಂತ ಶ್ರವಣ್ ಅವರು ಹೇಳ್ತಾರೆ. ಹೌದು, ಇಷ್ಟು ಮನೆಯಲ್ಲಿ ಇಷ್ಟು ದಿನದವರೆಗೂ ಕೂಡ ಏನೇನಾಗಿದೆ ಅಂತ ನಿಮಗೆ ಎಲ್ಲದೂ ಕೂಡ ಚೆನ್ನಾಗೇ ಗೊತ್ತಲ್ವಾ. ಹಾಗಾಗಿ ಭೂಮಿ ಈ ಮನೆ ಸೊಸೆಯಾಗಿ ಅಚ್ಚುಕಟ್ಟಾಗಿ ಎಲ್ಲ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಿದಾಳೆ ಅಂದಮೇಲೆ ಇದನ್ನು ಕೂಡ ಅವಳು ಚೆನ್ನಾಗೇ ನಿಭಾಯಿಸ್ತಾಳೆ ಬಾವ, ಇದ್ರ ಬಗ್ಗೆ ನೀವು ಏನನ್ನು ಕೂಡ ಯೋಚನೆ ಮಾಡಬೇಡಿ ಅಂತ ಶ್ರವಣ್ ಅವರು ರಮಣ್ಗೆ ಹೇಳ್ತಾರೆ. ಇಲ್ಲಿ ಅಜಿತ್ ಮತ್ತೆ ಹಾಗೆ ಸತ್ಯಣ್ಣ ಇಬ್ಬರೂ ಬೈಕಲ್ಲೇ ಬರ್ತಾ ಇರ್ತಾರೆ. ಬೇಗ ನಡೆಯೋ, ಮನೆ ಹತ್ರ ಯಾರು ಬಂದಿದ್ದಾರೋ ಏನೋ, ಆದಷ್ಟು ಬೇಗನೆ ನಾವು ಹೋಗಬೇಕು ಅಂತ ಸತ್ಯಣ್ಣ ಹೇಳಿದ ತಕ್ಷಣ ಹೋಗ್ತಾ ಇದ್ದೀನಲ್ಲ ಸತ್ಯಣ್ಣ ಅಂತ ಹಾಗೆ ಫಾಸ್ಟಾಗಿ ಬೈಕನ್ನು ಡ್ರೈವ್ ಮಾಡಿಕೊಂಡು ಲಕ್ಷ್ಮಕ್ಕನ ಮನೆ ಹತ್ರನೇ ಬಂದುಬಿಡ್ತಾರೆ. ಇಲ್ಲಿ ಭೂಮಿನೂ ಕೂಡ ಹಾಗೆ ತನ್ನ ರೂಮಿಗೇನೆ ಬಂದ್ಬಿಟ್ಟು ತಾನು ಅಜಿತ್ಗೇನೆ ಕೊಡಬೇಕು ಅಂತ ಇಟ್ಕೊಂಡಿರುವ ಆ ಪರ್ಫ್ಯೂಮ್ ಮತ್ತು ಲೆಟ್ರನ್ನ ಎರಡನ್ನೂ ಕೈಯಲ್ಲೇ ಹಿಡ್ಕೊಂಡು ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ. ಸಾಹೇಬ್ರೆ, ನನಗೆ ಗೊತ್ತು ಸಾಹೇಬ್ರೆ, ಇದು ನಿಮ್ಗೆ ಯಾವುದನ್ನು ಕೂಡ ಇಷ್ಟ ಆಗಲ್ಲ ಈ ಸೆಲೆಬ್ರೇಷನ್ ಅಂತ ನನಗೆ ಚೆನ್ನಾಗಿನೇ ಗೊತ್ತು. ಆದರೂ ಏನು ಮಾಡೋದು ಸಾಹೇಬ್ರೆ, ಎಷ್ಟು ದಿನ ಅಂತ ನೀವು ಇದೇ ರೀತಿಯಾಗಿ ನೋವಲ್ಲೇ ಇರೋಕ್ಕಾಗುತ್ತೆ ಹೇಳಿ. ಹಾಗಾಗಿ ಇವತ್ತು ಅದಕ್ಕೆಲ್ಲ ಒಂದು ಅಂತ್ಯ ಹಾಡೋಣ ಅಂತಾನೆ ನಿಮ್ಗಿವತ್ತು ನಾನು ಸರ್ಪ್ರೈಸನ್ನು ಪ್ಲಾನ್ ಮಾಡಿರೋದು. ನಿಮ್ಗೆ ಇದನ್ನೆಲ್ಲ ನೋಡಿಕೊಂಡು ಕೋಪ ಬರುತ್ತಂತನೂ ಕೂಡ ನನಗೆ ಚೆನ್ನಾಗಿನೇ ಗೊತ್ತು ಸಾಹೇಬ್ರೆ. ಆದರೆ ಏನನ್ನು ಕೂಡ ಯೋಚನೆ ಮಾಡಬೇಡಿ, ನಿಮ್ಮ ಕೋಪನೆಲ್ಲ ಕಮ್ಮಿ ಮಾಡುವ ಈ ಸಂಪಿಗೆ ಹೂವಿನ ಪರ್ಫ್ಯೂಮ್ಗೇನೆ ಇದೆ. ಇದನ್ನು ಒಂದ್ಸರಿ ಹಾಕೊಂಡ್ರೆ ಸಾಹೇಬ್ರೆ ನೀವು ಕಳೆದು ಹೋಗ್ಬಿಡ್ತೀರಾ. ಇದ್ರ ಪರಿಮಳಕ್ಕೆ ಅಷ್ಟು ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಅಷ್ಟೇ ಅಲ್ಲೇ ಸಾಹೇಬ್ರೆ, ನಿಮ್ಮ ಕೋಪ ಕಮ್ಮಿ ಮಾಡೋಕ್ಕೂ ಅಂತ ನನ್ನ ಹತ್ರ ಇನ್ನೂ ಕೂಡ ಒಂದು ಪ್ಲಾನ್ ಇದೆ. ಏನು ಹೇಳಿ? ಲೆಟರ್. ನೀವು ಕೇಳ್ತಿದ್ರಲ್ಲ ಸಾಹೇಬ್ರೆ, ನಾನು ಕೈಯಾರೇನೆ ನಾನು ಒಂದು ಲೆಟರ್ ಬರೆದು ಕೊಡಬೇಕು ಅಂತ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಆಗಿರೋ ರೀತಿಯಲ್ಲಿ ನನ್ನ ಮನಸ್ಸಲ್ಲಿರುವ ಎಲ್ಲ ಭಾವನೆನೂ ಕೂಡ ಈ ಕಾಗದದಲ್ಲೇ ಬರೆದಿದ್ದೀನಿ ಸಾಹೇಬ್ರೆ. ಇದನ್ನು ಓದಿದ ತಕ್ಷಣ ನೀವು ಹಾಗೆ ಕಳೆದು ಹೋಗ್ಬಿಡ್ಬೇಕು ಸಾಹೇಬ್ರೆ ಅಂತ ಭೂಮಿ ಹಾಗೆ ತನ್ನ ಖುಷಿಯಾಗಿನೇ ಆ ಪರ್ಫ್ಯೂಮ್ ಮತ್ತೆ ಕೈಯಲ್ಲಿ ಲೆಟ್ರನ್ನ ಹಿಡ್ಕೊಂಡು ಮಾತಾಡ್ತಿರ್ತಾಳೆ. ಇಲ್ಲಿ ಅಜಿತ್ ಅವರು ಹಾಗೆ ಸತ್ಯಣ್ಣ ಇಬ್ಬರೂ ಕೂಡ ಲಕ್ಷ್ಮಕ್ಕನ ಮನೆ ಹತ್ರನೇ ಬಂದುಬಿಡ್ತಾರೆ. ಸತ್ಯಣ್ಣ ಬೈಕಿನಿಂದ ಇಳಿದ್ಬಿಟ್ಟು, ಅಜಿತ ನೀನು ಹೋಗ್ಬಿಟ್ಟು ಮನೆ ಹತ್ರ ನೋಡು, ನಾನು ಇಲ್ಲೆಲ್ಲ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಸ್ವಲ್ಪ ವಿಚಾರಿಸ್ತೀನಿ, ಎಲ್ಲ ಕಡೆ ನೋಡ್ತೀನಿ ಅಂತ ಸತ್ಯಣ್ಣ ಎಲ್ಲರ ಹತ್ರನೂ ಅಕ್ಕಪಕ್ಕದವ್ರ ಹತ್ರ ಹೋಗಿ ವಿಚಾರಿಸ್ತಾರೆ. ಇಲ್ಲಿ ಸತ್ಯಣ್ಣ ಕೂಡ ಮನೆ ಹತ್ರ ಬಂದು ಬಾಗಿಲನ್ನು ಬಡಿದ್ಬಿಡ್ತಾರೆ. ಆಗ ಇದ್ಯಾರಪ್ಪ ಇಷ್ಟೊತ್ತಿನಲ್ಲಿ ಅಂತ ಲಕ್ಷ್ಮಕ್ಕ ಬಾಗಿಲನ್ನು ಓಪನ್ ಮಾಡ್ತಾರೆ. ಅಲ್ಲಿ ಅಜಿತ್ ಅವರು ನಿಂತ್ಕೊಂಡಿರ್ತಾರೆ. ಅವರನ್ನು ನೋಡಿಕೊಂಡು ಲಕ್ಷ್ಮಕ್ಕ ತುಂಬಾ ಗಾಬರಿ ಆಗಿಬಿಡ್ತಾರೆ. ಇಲ್ಲೆಲ್ಲ ನಾನು ಗಾಬರಿ ಆಗಲೇಬಾರ್ದು, ಯಾಕಂತಂದರೆ ಭೂಮಿ ಎಲ್ಲದನ್ನು ನೀಟಾಗಿನೇ ನಿಭಾಯಿಸಬೇಕು ಅಂತ ಹೇಳಿದಾಳೆ. ನಾನಿವಾಗ ಗಾಬರಿ ಆಗಿಬಿಟ್ರೆ ಸಾಹೇಬ್ರಿಗೇನೆ ಅನುಮಾನ ಬಂದ್ಬಿಡುತ್ತೆ ಅಂತ ಲಕ್ಷ್ಮಕ್ಕ ತನಗೆ ತಾನೇನೆ ಕಂಟ್ರೋಲ್ ಮಾಡಿಕೊಂಡು, ಹೇಳಿ ಸಾಹೇಬ್ರೆ ಅಂತ ಕೇಳ್ತಾರೆ. ಅದು ಭೂಮಿ ಹೇಳಿದ್ಲು, ನಿಮ್ಮ ಮನೆ ಹತ್ರನೇ ಯಾರೋ ಕಿಡಿಗಿಡಿಗಳು ಬಂದಿದ್ದಾರಂತೆ, ಹೇಳಿ ಎಷ್ಟು ಜನ ಬಂದಿದ್ದಾರೆ, ಎಲ್ಲೆಲ್ಲ ಓಡಾಡ್ತಿದ್ರು ಅಂತ ಅಜಿತ್ ಅವರು ಕೇಳ್ತಾ ಇರ್ಬೇಕಾದ್ರೆ, ಸಾಹೇಬ್ರೆ ಅವರು ಯಾರಂತನೂ ಗೊತ್ತಿಲ್ಲ, ಕತ್ಲೆ ಆಗಿತ್ತಲ್ವಾ, ಹಾಗಾಗಿ ಮುಖ ಕಾಣಿಸ್ಲಿಲ್ಲ, ಮುಖ ತುಂಬ ಮಾಸ್ಕ್ ಎಲ್ಲ ಹಾಕೊಂಡಿದ್ರು, ಇಲ್ಲೆಲ್ಲ ಓಡಾಡ್ತಾ ಇದ್ರು, ಹಾಗಾಗಿ ತುಂಬಾ ಗಾಬರಿ ಆಯಿತು, ಅದಕ್ಕೋಸ್ಕರನೇ ಭೂಮಿಗೇನೆ ಫೋನ್ ಮಾಡಿ ನಾನು ಹೇಳಿದೆ ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಇನ್ನಿವಾಗ ಭಯ ಪಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ನಾನು ಬಂದಿದ್ದೀನಲ್ವ, ಅದು ಯಾರಾದ್ರೂ ಕೂಡ ಬರಲಿ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನೀವು ನೆಮ್ಮದಿಯಾಗಿ ಒಳಗಡೆ ಹೋಗಿ ಮಲ್ಕೊಳ್ಳಿ ಅಂತ ಅಜಿತ್ ಹೇಳ್ತಾರೆ. ಇಲ್ಲಿ ಸತ್ಯಣ್ಣ ಅದೇ ಟೈಮ್ಗೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡ್ತಾರೆ. ನೀವು ಯಾರಾದ್ರೂ ಕೂಡ ನೋಡಿದ್ದೀರಾ, ನಿಮ್ಮ ಮನೆ ಹತ್ರನೂ ಕೂಡ ಯಾರಾದ್ರೂ ಬಂದಿದ್ದಾರಾ, ನೀವು ಯಾರನ್ನು ಕೂಡ ಗಾಬರಿ ಆಗೋಕ್ಕೇನೆ ಹೋಗಬೇಡಿ, ನಿಮ್ಮ ಮನೆ ಒಳಗಡೆ ನೀವು ನೆಮ್ಮದಿಯಾಗಿನೇ ಇರ್ಬೋದು, ಅದ್ಯಾರು ಬರ್ತಾರಂತ ನಾನು ಕೂಡ ನೋಡೇ ಬಿಡ್ತೀನಿ, ನೀವು ಏನನ್ನು ಗಾಬರಿ ಆಗೋಕ್ಕೇನೆ ಹೋಗ್ಬಿಡಿ, ಬನ್ನಿ ಸತ್ಯಣ್ಣ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೋಡೋಣ ಅಂತ ಅಜಿತ್ ಅವರು ರೌಡಿಗಳಿಗಂತ ಆ ಕಡೆ ಈ ಕಡೆ ಹುಡ್ಕಾಡ್ತಿದ್ರೆ ಇಲ್ಲಿ ಅಶ್ವಿನಿ ಕಳಿಸಿರುವ ರಿಯಲ್ ರೌಡಿಗಳು ಒಂದಷ್ಟು ಜನ ಬರ್ತಾ ಇರ್ತಾರೆ. ಇಲ್ಲಿ ಅಜಿತ್ ಮತ್ತೆ ಸತ್ಯಣ್ಣನ ನೋಡಿಕೊಂಡು ತುಂಬಾ ಗಾಬರಿ ಆಗ್ಬಿಟ್ಟು ಹಾಗೆ ಬಚ್ಚಿಟ್ಕೊಂಡು ಬಿಡ್ತಾರೆ. ಅದಾದ ನಂತರ ಅಶ್ವಿನಿಗೆ ಕಾಲ್ ಮಾಡ್ತಾರೆ. ಮೇಡಮ್, ಒಂದು ದೊಡ್ಡ ಎಡವಟ್ಟಾಗಿದೆ, ಆ ಹೆಂಗಸಿನ ಮನೆ ಹತ್ರನೇ ನೀವು ಹೇಳಿರುವ ಲೊಕೇಶನ್ಗೆ ಬಂದಿದ್ದೀನಿ, ಆದರೆ ಏನಾಗಿದೆ ಅಂತಲೇ ಗೊತ್ತಿಲ್ಲ ಮೇಡಮ್, ಅದೇ ಪೊಲೀಸ್ ಇದಾರಲ್ವಾ,
ಅಜಿತ್ ರಾಮನಾರಾಯಣ್ ಅವರಿವಾಗ ಈ ಮನೆ ಹತ್ರನೇ ಕಾವಲು ಕಾಯ್ತಾ ಇದ್ದಾರೆ, ಏನು ಮಾಡಲಿ ಮೇಡಮ್ ಅಂತ ರೌಡಿಗಳು ಅಶ್ವಿನಿಗೆ ಕಾಲ್ ಮಾಡಿ ಹೇಳಿಬಿಡ್ತಾರೆ. ಏನು ಅವನು ಅಲ್ಲಿಗೆ ಬಂದಿದ್ದಾನ? ಅಲ್ಲ, ನೀವು ಅಲ್ಲಿಗೆ ಹೋಗಿರುವ ವಿಷಯ ಅವನಿಗೆ ಹೇಗೆ ಗೊತ್ತಾಯ್ತು? ನೀವು ಬೇರೆ ಯಾರ ಹತ್ರ ಆದ್ರೂ ಈ ವಿಷಯ ಡಿಸ್ಕಸ್ ಮಾಡಿದ್ದೀರಾ ಅಂತ ಅಶ್ವಿನಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಮೇಡಮ್, ನಾವು ಯಾರ ಹತ್ರನೂ ಕೂಡ ಈ ವಿಷಯನ ಬಾಯಿನೇ ಬಿಟ್ಟಿಲ್ಲ, ಆದರೆ ಅವನಿಗೆ ಮಾತ್ರ ಹೇಗೆ ಈ ವಿಷಯ ಗೊತ್ತಾಗಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ರೌಡಿಗಳು ಹೇಳಿಬಿಡ್ತಾರೆ. ಸರಿ ನೋಡಿ, ಯಾವುದೇ ಕಾರಣಕ್ಕೂ ಅವನ ಕೈಗೆ ನೀವು ಸಿಕ್ಕಾಕೋಬಾರ್ದು, ಅವನ ಕೈಗೆ ಸಿಕ್ಕಾಕೊಂಡ್ರೆ ಮುಗೀತು ನಿಮ್ಮ ಕತೆ, ನೋಡಿ ಅಲ್ಲಿಂದ ಹೊರಟು ಬಿಡಿ ಅಂತ ಅಶ್ವಿನಿ ಹೇಳ್ಬಿಡ್ತಾಳೆ. ಆಗ ರೌಡಿಗಳು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಸತ್ಯಣ್ಣ ಮತ್ತು ಅಜಿತ್ ಆ ಕಡೆ ಈ ಕಡೆ ಸ್ವಲ್ಪ ಹೊತ್ತು ಅಲ್ಲೇನೇ ಇದ್ದು ರೌಡಿಗಳಿಗೆಲ್ಲ ಹುಡ್ಕಾಡ್ಬಿಟ್ಟು, ಅಜಿತ ತುಂಬಾ ಟೈಮ್ ಆಗ್ತಾ ಇದೆ, ನಾವು ಇನ್ನೂ ಇಲ್ಲೇ ಕಾಯೋದ್ರಲ್ಲಿ ವ್ಯರ್ಥ ಅಂತ ಅನ್ನಿಸ್ತಾ ಇದೆ, ಬಾ ಟೈಮ್ ಆಗ್ತಿದೆ, ಮನೆಗೆ ಹೋಗೋಣ ಅಂತ ಸತ್ಯಣ್ಣ ಹೇಳ್ತಾರೆ. ಹೌದು ಸತ್ಯಣ್ಣ, ನೀವು ಹೇಳ್ತಿರೋದು ಕೂಡ ಸರಿಯಾಗಿದೆ, ಸ್ಟೇಷನ್ಗೆ ನಾನು ಕಾಲ್ ಮಾಡಿ ಒಂದು ಇಬ್ಬರು ಕಾನ್ಸ್ಟೇಬಲನ್ನು ಇಲ್ಲೇ ಎಲ್ಲಾದ್ರೂ ಇವತ್ತು ರಾತ್ರಿ ರೌಂಡ್ ಹೊಡೆಯೋಕೆ ಹೇಳ್ತೀನಿ ನಾನು, ನಾವಿನ್ನ ಹೊರಡೋಣ ಅಂತ. ಹಾಗೆ ಸತ್ಯಣ್ಣನ ಕರ್ಕೊಂಡು ಅಜಿತ್ ಅವರು ಮನೆ ಹತ್ರ ಬರ್ತಾರೆ. ಮನೆ ಒಳಗಡೆ ಬಂದಿದ ತಕ್ಷಣ ಎಲ್ಲರೂ ಕೂಡ ಹಾಗೆ ಸರ್ಪ್ರೈಸ್ ಆಗಿ ಬೋರ್ಡ್ ವಿಷನ್ನ ಮಾಡಿಬಿಡ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಅಜಿತ್ ಅವ್ರು ಮಾತ್ರ ತುಂಬಾನೇ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.